ಬರ ಮಿತ್ರ ಬೋಡಾಕಿ ಒಂಜಿ ಬರಡ ನಾಳೆ ಬರ ಪೂರ ಬರ ಪೂರ ಬರ್ತೀನಿ ಪೂರ ಹೋಗ್ತೀನಿ ತಂದ ಗೋಜಿ ಮನೆ ಹೋಗೋದು ಬಡ್ಲೆ ಪಾಡ್ಲೆ ಸರ್ ನೋಡಿ ಗಾಂಧೀಜಿಯನ್ನು ನೋಡಿ ಎದುರುಂತ ಹೊಡಾದ್ರಿ ಗಾಂಧೀಜಿ ಎದುರುಂತಾನೆ ಗಾಂಧೀಜಿನ ಮಾಲೆ ಮಾಡಿ ಪೂರ ಗಂಧದ ಮಾಲೆ ಮಾಡಿ అంబేద్కర్ కాపు ಈ ಮಹಾಮಂಡಳದ ಪ್ರಧಾನ ಕಾರ್ಯದರ್ಶಿ ಹರಿಕೃಷ್ಣ ಬಂಟ್ವಾಳ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಕೋಡಿ ಅವರು, ಜೊತೆಗೆ ಬಂಟರ ಸಂಘದ ಪರವಾಗಿ ಅದರ ಯುವ ಅಧ್ಯಕ್ಷರಂತ ಶಶಿರಾಜ್ ಶೆಟ್ಟಿ ಕೊಳಂಬೆ ಹಾಗೂ ಕುಲಾಲ್ ಸಂಘದ ಪರವಾಗಿ ಡಾಕ್ಟರ್ ಅಣ್ಣಯ್ ಕುಲಾಲ್ ಹಾಗೂ ಹನೀಫ್ ಕೋಡಾಜೆ SDPI ಮತ್ತು ಬಂಟ್ವಾಳ್ ರಹೀಂ, ಸನ್ಮಾನ್ಯ ಯೋಗಿ ಶೆಟ್ಟಿ ಕೆಂಪು, ದಿನಕರ್ ಶೆಟ್ಟಿ ಮತ್ತು SC ST ಘಟಕದ ಸಂಚಾಲಕರಾದಂಥ ರಘುವೀರ್ ಮತ್ತು ಬಂಟ್ವಾಳದ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಪುಷ್ಪರಾಜ್ ಶೆಟ್ಟಿ ಮತ್ತು ಸತ್ಯಜಿತ್ ಸಿಂಗ್ ಬೆಳ್ತಂಗಡಿ SDPIದ ನಾಯಕರಾದಂಥ ಸನ್ಮಾನ್ಯ ಹಂಜಾ ಅವರಿದ್ದಾರೆ. ಹಂಜಾ ಹೇಳಿ ಅನೇಕ ಮುಖಂಡರುಗಳಿದ್ದಾರೆ. ಆನಂದ ಶೆಟ್ಟಿ ಇವರು ಎಲ್ಲರ ಮತ್ತು ಜೊತೆಗೆ ನಮ್ಮ ಸಮಿತಿ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಸತ್ಯಜಿತ್ ಭರತ್ ಶೆಟ್ಟಿ ಅವರಿದ್ದಾರೆ. ಎಲ್ಲರನ್ನು ಸ್ವಾಗತ ಮಾಡ್ತಾ ಈಗ ನಮ್ಮ ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ಶೆಟ್ಟಿ ಅವರು ಮಾತಾಡ್ತಾರೆ. ನಮ್ಮೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರಾದ ಮಿತ್ರರಾದ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾದ ಮೀನಾಕ್ಷಿ ಶಾಂತಿಯವರವರು, ಕಾರ್ಪೊರೇಷನ್ನ ಉಪಮೇಯರಾದ ಸುಮಿತ್ರಾ ಕರಿಯಾರವರು ಮತ್ತು ನಾನು ಎಲ್ಲ ಹೆಸರು ಹೇಳಿಕ್ಕೆ ಹೋಗುದಿಲ್ಲ. ಹಾಗಾದರೆ ಹೇಳಿದವರು ಎಲ್ಲ ನಮ್ಮ ಕೃಷ್ಣ ಪಾಲೆಮಾರವರು, ಮೋನಪ್ಪನವರು, MG ಹೆಗಡೆಯವರು, ಜನಕರ್ ಕ್ಷೇತ್ರ, ಕೃಷ್ಣ ಭಟ್ರಾಜ್ ಮತ್ತು ಎಲ್ಲ ನಮ್ಮ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಆಗಮಿಸಿರ್ತಕ್ಕಂಥ ಪತ್ರಕರ್ತ ಬಂಧುಗಳೇ, ನಮಗೆ ಅನೇಕ ವರ್ಷದಿಂದ ಉತ್ತಮವಾಗಿ ಸಹಕಾರ ನೀಡಿಕೊಂಡು ಬರ್ತಿರುವಂಥ ಪತ್ರಕರ್ತ ಬಂಧುಗಳೇ, ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ನಾವು ಮೊನ್ನೆ ತಾನೇ
ಸರ್ಕಾರದಿಂದ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದಿದ್ರು. ನಾವು ಖಂಡಿತವಾಗ್ಲೂ ಇದು ಕೇಳ್ತಾ ಇಲ್ಲ, ನಾವು ನಿರೀಕ್ಷೆ ಮಾಡಿದ್ದೆವು ಬೇಗ ಇದ್ರೆ ನಮ್ಗೆ ಏನಾದರೂ ಒಂದು ರಿಸಲ್ಟ್ ಸಿಗ್ಬೋದಂತ. ಆದರೆ ಆ ಮೀಟಿಂಗು ಅಷ್ಟೇ ಅವರೇನು ಪೂರ್ವಾಗ್ರಹ ಪೀಡಿತರಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಬಂದು ನಮ್ಮಲ್ಲಿ ಮೀಟಿಂಗ್ ಮಾಡಿದ್ದೇವೆ, ಒಂದು ಪ್ರೊಸೀಜರನ್ನು ಮಾಡಿಕೊಂಡು ಹೋಗಿದ್ದಾರೆ ಹೊರತು ನಿಜವಾಗ್ಲೂ ಅಲ್ಲಿ ಒಂದು ಗಲಾಟೆ, ಎಲ್ಲ ಮಂತ್ರಿಗಳೆಲ್ಲರೂ ಮಾತನಾಡೋದು, ಮಂತ್ರಿಗಳೆಲ್ಲರೂ ಗಲಾಟೆ ಮಾಡೋದು. ನಮ್ಮ ಮುಖ್ಯಮಂತ್ರಿಗಳ ಮನೆಗೆ ನಮಗೆ ಬಹಳ ಸಂತೋಷದಿಂದ ನಾವು ಹೋಗಿದ್ದೆವು. ಏನಾದರೂ ಪ್ರಯೋಜನ ಆಗ್ಬೋದು ಅಥವಾ ಏನಾದರೂ ಒಂದು ನಮಗೆ ಸಕಾರಾತ್ಮಕವಾದ ವ್ಯವಸ್ಥೆ ಆಗ್ಬೋದು ಎಂಬ ನಂಬಿಕೆಯಲ್ಲಿ ನಾವು ಹೋದರೂ ನಮಗೆ ಬೇಡದ ಭಾಷೆಯಲ್ಲಿ ಬೈದಿದ್ದಾರೆ ಕೆಲವು ಸಚಿವರುಗಳು. ನಾನು ಅವರ ಹೆಸರನ್ನು ಈಗ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅಂತೂ ಅದೊಂದು ಅಪೂರ್ಣವಾದ, ಇದು ಕೇವಲ ಕೋರ್ಟ್ಗೆ ಕೇಂದ್ರ ಸರ್ಕಾರದ ಕಾನೂನೇ ಇದೆ, ಕೇಂದ್ರದ ಕಾನೂನೇ ಇದೆ. ಏನಂತ ಹೇಳಿದರೆ ಎರಡೂ ಕಡೆಯವರನ್ನ ಕರೆದು ವಿಚಾರಿಸಿ ತೀರ್ಮಾನ ತೆಗೆದುಕೊಳ್ಳಬೇಕು. ಈ ಒಂದು ಪ್ರೊಸೀಜರನ್ನು ಸಂಪೂರ್ಣವಾಗಿ ಅಲ್ಲಗಳೆದಿದ್ದಾರೆ. ಎಲ್ಲ ಪ್ರೊಸೀಜರ್ಸ್ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಅಲ್ಲಗಳೆದಿದ್ದಾರೆ. ಆದರೆ ಮತ್ತೆ ನಾವೀಗ ಮೊನ್ನೆ ಅದು ಏನು ಪ್ರಯೋಜನ ಆಗಲಿಲ್ಲ ಅಂತ ಹೇಳಿ ಗಾಂಧೀಜಿಯವರು ನಮಗೆ ತೋರಿಸಿಕೊಟ್ಟಂಥ ಒಂದು ಮಾರ್ಗ ಸತ್ಯಾಗ್ರಹ ಮಾಡುವಂಥ, ಈ ರೀತಿ ಸತ್ಯಾಗ್ರಹ ಮಾಡಿಕೊಂಡಾದರೂ ಆದ್ದರಿಂದ ಇಂದು ಪುಣ್ಯ ದಿನದಂದು ನಾವು ಕಟೀಲ್ದವರು ಅಲ್ಲಿ ಹೋಗಿ ಭಾಗವಹಿಸಿ ಬಂದು, ಜಿಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದು ನಮ್ಮ ಜೊತೆಯಲ್ಲಿದ್ದಾರೆ. ಈ ಗಾಂಧೀಜಿಯವರ ಪ್ರತಿಮೆಗೆ ಹಾರ ಹಾಕಿ ಮತ್ತು ಅದೇ ರೀತಿ ನಮ್ಮ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾರ ಹಾಕಿ ನಾವು ನಮ್ಮ ಈ ಕಾರ್ಯಕ್ರಮವನ್ನು ಮೊನ್ನೆ ಹೇಳಿದ ಹಾಗೆ ಸರ್ಜಿಕಲ್ ಸ್ಟ್ರೈಕ್, ಯಾರೇ ಉಗ್ರ ರೀತಿಯಲ್ಲಿ ಮಾಡುವಂತ ನಾವು ತೀರ್ಮಾನ ಮಾಡಿದ್ದೇವೆ. ಆದ್ದರಿಂದ ಸ್ವಾತಂತ್ರ್ಯ ಹೋರಾಟ ನಮಗೆ ಸ್ವಾತಂತ್ರ್ಯ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಮಗೆ ಈಗ ಅವ್ರು ಹೇಳ್ತಾರೆ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಆಗಿದೆ ಅಂತ. ಕುದುರೆಮುಖ ಇದಕ್ಕಿಂತ ಕೋಟಿಗಟ್ಟಲೆ ಖರ್ಚಾಗಿದೆ, ಅದನ್ನು ನಿಲ್ಲಿಸಿದ್ದಾರೆ, ಸಾವಿರಾರು ಕೋಟಿ. ಆದ್ದರಿಂದ ಇದು ದೊಡ್ಡ ವಿಷಯವೇನಲ್ಲ. ಈ ಪೈಪನ್ನೆಲ್ಲ ಬೇರೆ ಕಡೆ ಸಾಗಿಸಿ ಬೇಕಿದ್ರೆ ಮನಸ್ಸಿದ್ರೆ ಮಾರ್ಗ ಖಂಡಿತ ಇದೆ. ಆದರೆ ಇವರು ಹಠಮಾರಿ ಧೋರಣೆ ಮಾಡಿದರೆ ಇದರಿಂದ ಖಂಡಿತ ಇವರಿಗೆ ಕ್ಷೇಮ ಸಿಗಲಿಕ್ಕಿಲ್ಲ. ಇವರ ಮಂತ್ರಿಗಳು ಮೇಲಿನ ಘಟ್ಟದ ಮೇಲಿನ ಎಲ್ಲವರಲ್ಲಿ ಸಹ ಅವರ ಒಂದು ಕಣ್ಣಿಗೆ ಮಣ್ಣು, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕ್ತಾ ಇದ್ದಾರೆ. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪಟ್ಟಿಗೆ ಬಿದ್ದೇ ಹೋಗಿಲ್ಲ. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಬೇರೆ ಒಂದು ತೀರ್ಮಾನವನ್ನು ಏನಾದರೂ ಮಾಡಬೇಕೆಂಬ ಒಂದು ಚಿಂತನೆಯಲ್ಲೂ ನಾವಿದ್ದೇವೆ. ಅದು ಏನೇ ಇರಲಿ, ಈ ಮೊನ್ನೆ ಬಂದಂಥ ಕೆಲವು ಅಧಿಕಾರಿಗಳು ಅವರು ಪೇಯ್ಡ್ ಸರ್ವೆಂಟ್ಸ್, ಅವರು ಕೇವಲ ಪೇಯ್ಡ್ ಸರ್ವೆಂಟ್ ಆಗಿದ್ದಾರೆ ಹೊರತು ಅವರು ಈ ಕೆಲವು ವಿಜ್ಞಾನಿಗಳನ್ನು ಕರ್ತಂದಿದ್ರು. ಅವರು ಹಾಗೆ ಅವರು ಸರಿಯಾದ ಮಾತನ್ನು ಯಾವತ್ತೂ ಹೇಳಲಿಲ್ಲ. ಅವರು ಪೇಯ್ಡ್ ಸರ್ವೆಂಟ್, ಅವರು ಏನು ಅಲ್ಲಿಂದ ಹಣ ತಗೊಂಡು ಇಲ್ಲಿ ನಮಗೆ ಏನು ಪ್ರದರ್ಶನದ ಒಂದು ಮಾತನ್ನು ಹೇಳಿದ್ದಾರೆ ಹೊರತು ನಿಜವಾಗ್ಲೂ ನಮಗೆ ಒಂದು ಸರಿಯಾದ ವೈಜ್ಞಾನಿಕವಾಗಿ ಸಹ ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ. ಆದ್ದರಿಂದ ಈ ಒಂದು ಚಳವಳಿಯನ್ನು ಮುಂದಿನ ದಿನಗಳಲ್ಲಿ ನಾವು ಅತ್ಯಂತ ಶೀಘ್ರವಾಗಿ ಜೋರಾಗಿ ಮಾಡಬೇಕು ಎಂಬ ಉದ್ದೇಶ ಇದೆ. ಅದರ ಜೊತೆಯಲ್ಲೇ 6 ತಾರೀಕಿನಿಂದ 10 ತಾರೀಕಿನವರೆಗೆ ಅಧಿವೇಶನ ಇದೆ. ಅಧಿವೇಶನದಲ್ಲಿ ಖಂಡಿತವಾಗ್ಲೂ ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ಏನಾದರೂ ನಮಗೆ ಸಕಾರಾತ್ಮಕವಾದ ಭಾವನೆಯನ್ನು ಹುಟ್ಟಿಸಿಯಾರು ಎಂಬ ಒಂದು ನಮಗೆ ಒಂದು ಚಿಂತನೆ ಇದೆ. ಖಂಡಿತವಾಗ್ಲೂ ಆ ದಿವಸ ಏನಾದರೂ ಆದರೆ ನಾವು ಮುಂದಿನ ಕಾರ್ಯಕ್ರಮವನ್ನು ಏನಂತ ಹೇಳ್ತೇವೆ. ಅದರ ಜೊತೆಯಲ್ಲಿ 6ರಿಂದ 10ರವರೆಗೆ ಅಧಿವೇಶನ ಆದಮೇಲೆ ಅಲ್ಲಿ ಏನೂ ಸರಿಯಾದ ತೀರ್ಮಾನ ಇಲ್ಲದ ಸಂದರ್ಭದಲ್ಲಿ ನಾವಿಲ್ಲಿ ಉಪವಾಸ ಸತ್ಯಾಗ್ರಹ, ಆಮರಣಾಂತ ಉಪವಾಸ ಸತ್ಯಾಗ್ರಹ, ಅದು ಏನು ಹೇಗೆ ಎಂಬುದನ್ನು ಇನ್ನೊಮ್ಮೆ ಹೇಳ್ತೇವೆ. ಅಥವಾ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಸ್ವತಃ ಬಹುಶಃ ಕರ್ನಾಟಕದ ಈ 5 ವರ್ಷದ ಚರಿತ್ರೆಯಲ್ಲಿ ಒಬ್ಬ ಲೋಕಸಭಾ ಸದಸ್ಯನೇ ಬಂದು ಉಪವಾಸ ಕೂತ್ಕೊಳ್ಳುವುದಂತ ಹೇಳಿದರೆ ಅವ್ರು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು. ನಾವು ಹೇಳಿದೆವು, ನೀವು ರಾಜೀನಾಮೆ ಕೊಡಬೇಡಿ, ಪಕ್ಷಾತೀತವಾಗಿ ಎಲ್ಲರೂ ನೀವು ರಾಜೀನಾಮೆ ಕೊಡಬೇಡಿ. ರಾಜೀನಾಮೆ ಕೊಟ್ಟರೆ ನಾವು ಸ್ವಲ್ಪ ದುರ್ಬಲರಾಗ್ತೇವೆ. ಈಗ ಅವರು ಲೋಕಸಭಾ ಸದಸ್ಯರಾಗಿದ್ದುಕೊಂಡು ಹೋರಾಟ ಮಾಡೋದು, ಬೆಂಗಳೂರಿನವರು ಏನೇ ಹೇಳಲಿ ಅದು ಬೇರೆ ವಿಷಯ. ಲೋಕಸಭಾ ಸದಸ್ಯರಾಗಿ ಇಟ್ಟುಕೊಂಡು ನಮ್ಮ ಒಟ್ಟಿಗೆ ಇರುವುದು ಅದು ಬಹಳ ಒಂದು ಸಂತೋಷ. ಅವರು ಪಕ್ಷ ಮತ್ತು ಎಲ್ಲವನ್ನು ಬಿಟ್ಟು ಅದರ ಮೇಲೆ ನಾನು ಜನರಿಗೆ ನೀರು ಕೊಡಬೇಕು, ಇದು ನನ್ನ ಪ್ರಥಮ ಕರ್ತವ್ಯ. ಜನರಿಗೆ ನೀರು ಕೊಡುವಂತಾದ ನನ್ನ ಪ್ರಥಮ ಕರ್ತವ್ಯ ಎಂಬ ನಿಟ್ಟಿನಲ್ಲಿ ಅವರು ಇವತ್ತು ಪ್ರತಿ ನಮ್ಮ ಕಾರ್ಯಕ್ರಮದಲ್ಲಿ ಸಹ ಅಧಿವೇಶನ ಇಲ್ಲದ ಸಂದರ್ಭದಲ್ಲಿ, ಅಧಿವೇಶನ ಇದ್ದರೆ ಅಲ್ಲಿ ಹೋಗಲೇಬೇಕಾಗ್ತದೆ, ಇಲ್ಲದ ಸಂದರ್ಭ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರು ನಮಗೆ ಯಾವ ರೀತಿ ಜನಾರ್ದನ್ ಪೂಜಾರಿಯವರು ನಮಗೆ ಒಂದು ಶಕ್ತಿಯೋ ಅದೇ ರೀತಿ ಅದಕ್ಕಿಂತಲೂ ಬಿಗಿಲಾಗಿ ಇದು ಜವಾಬ್ದಾರಿಯಲ್ಲಿ ಇದ್ದುಕೊಂಡು ನಳಿನ್ ಕುಮಾರ್ ಕಟೀಲ್ ಅವರು ನಮಗೆ ಸಹಕಾರ ಮಾಡ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷ. ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ,
ನಾಳೆ ದಿನ ಉಪವಾಸ ಸಂದರ್ಭದಲ್ಲಿ ಸಹ ಅವರಿಗೆ ಶಕ್ತಿ ಕೊಟ್ಟು ನಮಗೆ ಒಂದು 10 ದಿವಸ ಆದರೂ ಉಪವಾಸಕ್ಕೂ ಕೂಡ ಹಾಗೆ ಪರಮಾತ್ಮ ಮನಸ್ಸು ಮಾಡಿದರೆ ಏನು ಮಾಡಬಹುದು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಈ ಮುಂದಿನ ಕಾರ್ಯಕ್ರಮಕ್ಕೂ ನಿಮ್ಮ ಸಂಪೂರ್ಣ ಸಹಕಾರವನ್ನು ಆಶಿಸಿ ನೀವು ಯಾವತ್ತೂ ಮಾಧ್ಯಮದವರು ಪ್ರತ್ಯೇಕವಾಗಿ ನಮ್ಮ ಜಿಲ್ಲೆಗೆ ಸರಿಯಾದ ಉತ್ತಮವಾದ ಸಹಕಾರ ನೀಡುತ್ತಾ ಇದ್ದೀರಿ. ನಿಮಗೂ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಪ್ರೀತಿಯ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದೆ.